ಈ ಜೀವ ನಿನಗಾಗಿ ಮುಂದುವರಿದ ಭಾಗ 68. ಆದ್ಯ ಅರ್ಜುನನ್ನ ನೋಡದೆ ಇಂದಿಗೆ 1 ವಾರವಾಗಿತ್ತು. ಅವನು ಮಾತನಾಡಿದ್ದ ರೀತಿಯಿಂದ ಅವಳು ತುಂಬಾನೇ ನೊಂದು ಹೋಗಿದ್ದಳು. 1 ವಾರದಿಂದ ಕಿಟಕಿಯ ಬಾಗಿಲನ್ನು ಅವಳು ತೆರೆಯಲು ಕೂಡ ಹೋಗಲಿಲ್ಲ. ಅರ್ಜುನನನ್ನು ತನ್ನ ಮನಸ್ಸಿನಿಂದ ಸಂಪೂರ್ಣವಾಗಿ ತೆಗೆದುಹಾಕಲು ನಿರ್ಧಾರ ಮಾಡಿದಳು. ಈ ನಡುವೆ ಅವರೆಲ್ಲರ ರಿಸಲ್ಟ್ ಕೂಡ ಹತ್ತಿರ ಬಂದಿತ್ತು. ರಾತ್ರಿ ಹೊತ್ತು ಮನೆಯವರೆಲ್ಲರೂ ಅವರ ರಿಸಲ್ಟ್ ಬಗ್ಗೆನೇ ಮಾತನಾಡುತ್ತಿದ್ದರು. ಅಭಿಷೇಕ್, ಐಶ್ವರ್ಯ ಮತ್ತು ನೀಲಮ್ಮರವರು ಒಂದು ಕಡೆ ಕೂತಿದ್ದರೆ ಆದ್ಯ ಮತ್ತು ಅಗಸ್ತ್ಯ ಇನ್ನೊಂದು ಕಡೆ ಕೂತಿದ್ದರು. ಅಗಸ್ತ್ಯ ಮತ್ತು ಆದ್ಯಳ ಕಡೆ ನೋಡಿದ ಅಭಿಷೇಕ್ ರವರು, ಏನು ನಾಳೆ ರಿಸಲ್ಟ್ ಇಟ್ಕೊಂಡು ಇಬ್ರು ಆರಾಮಾಗಿ ಕೂತಿದ್ದೀರಾ? ರಿಸಲ್ಟ್ ಬಗ್ಗೆ ಒಂಚೂರು ಟೆನ್ಷನ್ ಇಲ್ವಾ ನಿಮ್ಗೆ? ಯಾಕ್ರಿ ಈ ರೀತಿ ಹೇಳ್ತಾ ಇದ್ದೀರಾ? ನಿಮ್ಗೆ ಅವ್ರ ಬಗ್ಗೆ ನಂಬಿಕೆ ಇಲ್ವಾ? ನನ್ನ ಮಕ್ಕಳು ಟಾಪಲ್ಲಿ ಬರ್ತಾರಂತ ನನಗಂತೂ ಸಂಪೂರ್ಣ ನಂಬಿಕೆ ಇದೆ. ನನಗೂ ಕೂಡ ಇದೆ ಕಣೆ, ಆದ್ರೆ ಹೋದ್ಸಲ ಅಗಸ್ತ್ಯ ಜಸ್ಟ್ ಪಾಸ್ ಆಗಿದ್ದಲ್ವಾ, ಅದಕ್ಕೆ ಕೇಳಿದೆ. ಅವರ ಮಾತು ಕೇಳಿದ ಅಗಸ್ತ್ಯ, ಅಪ್ಪ ಈ ಸಲ ನಿಮ್ಮ ಮಗ ಖಂಡಿತ ಟಾಪಲ್ಲಿ ಬರ್ತಾನೆ. ನಾನಂತೂ ಎಕ್ಸಾಮ್ ಚೆನ್ನಾಗೇ ಬರೆದಿದ್ದೀನಿ, ಇವಳ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನು ಕೂಡ ಚೆನ್ನಾಗೇ ಬರ್ತಿದ್ದೀನಪ್ಪ. ನಾವೊಬ್ರು ಚೆನ್ನಾಗಿ ರ್ಯಾಂಕ್ ತಗೊಂಡು ನಿಮ್ಮ ಮತ್ತು ಅಮ್ಮನ ಹೆಸರನ್ನು ಉಳಿಸ್ತೀವಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಹೆಸರಿಗೆ ಮಸಿ ಬಳಿಯೋ ಕೆಲಸ ನಾವು ಯಾವತ್ತೂ ಮಾಡಲ್ಲ. ಅವರ ಮಾತು ಕೇಳಿದ ನೀಲಮ್ಮರವರು, ಅದೇನು ಅವರಿಬ್ಬರ ಹೆಸರನ್ನು ಮಾತ್ರ ಉಳಿಸ್ತೀರಾ, ನನ್ನ ಹೆಸರು ಯಾಕೆ ಉಳಿಸಲ್ಲ? ಅಯ್ಯೋ ಅಜ್ಜಿ, ನಿಮ್ಮನ್ನು ಬಿಡಕ್ಕಾಗತ್ತಾ? ನಿಮ್ಮ ಹೆಸರನ್ನು ಯಾವಾಗಲೂ ನಾವು ಎತ್ತಿ ಹಿಡಿತೀವಿ ಅಲ್ವೇನೋ ಅಂತ ಹೇಳಿದ ಅವಳು ಅಗಸ್ತ್ಯನ ಕಡೆ ನೋಡಿದಳು. ಆಗ ಅಗಸ್ತ್ಯ ಅವರ ಹತ್ತಿರ ಹೋಗಿ ಅವರ ಕೈ ಹಿಡಿದು, ಅಜ್ಜಿ, ನಮ್ಗೆ ಅಪ್ಪ ಅಮ್ಮ ಹೇಗೆ ನೀವು ಕೂಡ ಹಾಗೇನೆ. ನೀವು ನಮಗೆ ಕೊಟ್ಟ ಪ್ರೀತಿಯನ್ನು ನಾವು ಮರೆಯಕ್ಕಾಗತ್ತಾ? ನಾನು ಸುಮ್ಮನೆ ಹೇಳಿದ ಕಣೋ, ನೀವು ಬರೋ ಅದನ್ನು ಸೀರಿಯಸ್ ಆಗಿ ತಗೊಂಡ್ರೆ. ನನ್ಗೆ ಗೊತ್ತಿಲ್ವಾ ನೀವು ನನ್ನನ್ನು ಎಷ್ಟು ಇಷ್ಟಪಡ್ತೀರಂತ. ನಾವೆಲ್ಲರೂ ಹೀಗೇನೆ ಖುಷಿ ಖುಷಿಯಾಗಿರ್ಬೇಕು. ನಮ್ಮ ಈ ಪರಿವಾರಕ್ಕೆ ಯಾರ ದೃಷ್ಟಿನೂ ಕೂಡ ಬೀಳಬಾರ್ದು. ಯಾರ ದೃಷ್ಟಿನೂ ಯಾಕೆ ಬೀಳುತ್ತಮ್ಮ? ನಾವೆಲ್ಲರೂ ಹೀಗೆ ಯಾವಾಗಲೂ ಚೆನ್ನಾಗೇ ಇರ್ತೀವಿ ಅಂತ ಹೇಳುತ್ತಾ ಅವರೆಲ್ಲರೂ ಸಂತೋಷದಿಂದ ಹರಟೆ ಹೊಡೆಯುತ್ತಾ ನಿದ್ದೆ ಮಾಡಲು ಹೋದರು. ಮರುದಿನ ಬೆಳಿಗ್ಗೆ ಆದ್ಯ, ಅಗಸ್ತ್ಯ ಮತ್ತು ಗಗನ್ ಈ 3 ಜನ ಸೇರಿ ಕಾಲೇಜಿಗೆ ರಿಸಲ್ಟ್ ನೋಡಲು ಹೋದರು. ಅಲ್ಲಿ ಅವರಿಗೆ ಸನ್ನಿ ಕೂಡ ಎದುರಾದನು. ಎಲ್ಲರೂ ಅವರವರ ರಿಸಲ್ಟ್ ಚೆಕ್ ಮಾಡಿದಾಗ ಅವರವರ ಪರ್ಸೆಂಟೇಜ್ ನೋಡಿ ಕುಣಿದು ಕುಪ್ಪಳಿಸಿದರು. ಅಗಸ್ತ್ಯ 99% ತೆಗೆದಿದ್ದರೆ ಆದ್ಯ 98% ಮತ್ತು ಗಗನ್ 98% ಸ್ಕೋರ್ ಮಾಡಿದ್ದರು. ಸನ್ನಿ ಕೂಡ 82% ಸ್ಕೋರ್ ಮಾಡಿದ್ದನು. ರಿಸಲ್ಟ್ ನೋಡಿ ಎಲ್ಲರೂ ಖುಷಿಗೊಂಡು ಒಂದು ಕಡೆ ಕೂತು ಮಾತನಾಡತೊಡಗಿದರು. ಅಂತೂ ಇಂತೂ ಎಲ್ಲರೂ ಟಾಪಲ್ಲಿ ಸ್ಕೋರ್ ಮಾಡಿದ್ದೀವಿ. ಹೌದು ಅಗಸ್ತ್ಯ, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಅವತ್ತು ನಾವು ನೇಹ ಮಾಡಿದ ಕಿತಾಪತಿಯಿಂದ ಡಿಬಾರ್ ಆಗಿದ್ರೆ ಇವತ್ತು ಈ ಖುಷಿ ನಮಗೆ ಸಿಗ್ತಾ ಇರಲಿಲ್ಲ. ಅವನ ಮಾತು ಕೇಳಿ ಕೋಪಗೊಂಡ ಆದ್ಯ, ಈಗ ಅವಳ ವಿಷಯ ಬೇಕಾ? ಸಂತೋಷದ ಕ್ಷಣಗಳಲ್ಲಿ ಅವಳ ಹೆಸರು ಎತ್ತಿ ಮತ್ತೆ ಮೂಡ ಹಾಳು ಮಾಡ್ಕೊಳ್ಳೋದು ಬೇಡ. ಹೌದು ಗಗನ್, ಆದ್ಯ ಸರಿಯಾಗಿ ಹೇಳ್ತಾ ಇದ್ದಾಳೆ. ಅವಳ ವಿಷಯ ಈಗ ಬೇಡ. ನಾವು ಯಾವಾಗ ಕೆಲಸಕ್ಕೆ ಜಾಯಿನ್ ಆಗೋದು ಅದರ ಬಗ್ಗೆ ಮಾತಾಡೋಣ. ಅಂದಹಾಗೆ ಅಗಸ್ತ್ಯ, ನಿನ್ನ ಅಂಕಲ್ ಹತ್ರ ಮಾತಾಡಿದೆಯಾ? ಹಾಂ ಸನ್ನಿ, ಅವ್ರು ರಿಸಲ್ಟ್ ಆದಮೇಲೆ ಭೇಟಿ ಆಗ್ತಾರಂತೆ. ನಿಮ್ಮಿಬ್ಬರು ಜಾಬ್ ಬಗ್ಗೆನೂ ಮಾತಾಡಿದೆ, ನಿಮಗೂ ಕೂಡ ಜಾಬ್ ಕೊಡಿಸ್ತಾರಂತೆ. ಹೌದಾ? ಹಾಗಾದರೆ ಒಳ್ಳೇದಾಯ್ತು ಬಿಡು. ಈ ವಿಷಯನ ನಾನು ಮಾಮ್ ಡ್ಯಾಡ್ ಹತ್ರ ಡಿಸ್ಕಸ್ ಮಾಡ್ತೀನಿ. ನೀನು ನಮ್ಮ ಜೊತೆ ಬರೋದು ಕನ್ಫರ್ಮ್ ಅಲ್ವಾ? ಹೌದೌದು, ನಾನು ನಿಮ್ಮ ಜೊತೆ ಬರ್ತೀನಿ, ಅದರಲ್ಲಿ ಡೌಟೇ ಇಲ್ಲ. ಈಗ ರಿಸಲ್ಟ್ ಬಂದ ಖುಷಿಯಾಗಿ ನಾನು ನಿಮ್ಗೆಲ್ಲರಿಗೂ ಟ್ರೀಟ್ ಕೊಡಿಸ್ತೀನಿ, ಬನ್ನಿ ಹೋಗೋಣ. ಬೇಡ ಸನ್ನಿ, ನೀನು ಒಬ್ಬನೇ ದುಡ್ಡು ಹಾಕೋದು ಬೇಡ. ನಾವೆಲ್ಲರೂ ಸೇರಿ ದುಡ್ಡು ಸ್ಪೆಂಡ್ ಮಾಡೋದಿದ್ರೆ ಮಾತ್ರ ನಾನು ಬರ್ತೀನಿ. ಸರಿ, ಹಾಗಾದರೆ ನಾವೆಲ್ಲರೂ ದುಡ್ಡು ಹಾಕಿ ಇಲ್ಲೇ ಪಕ್ಕದಲ್ಲಿ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಗಗನ್ ಹೇಳಿದಾಗ ಎಲ್ಲರೂ ರೆಸ್ಟೋರೆಂಟ್ಗೆ ಹೋದರು. ಟ್ರೀಟ್ ಎಲ್ಲ ಮುಗಿದ ಮೇಲೆ ಅಗಸ್ತ್ಯ ಗಗನ್ ಮತ್ತು ಸನ್ನಿಯ ಜೊತೆ ಬೆಂಗಳೂರಿಗೆ ಹೋಗುವ ವಿಷಯದ ಬಗ್ಗೆ ಮಾತನಾಡತೊಡಗಿದನು. ಗಗನ್, ಸನ್ನಿ, ನೀವಿಬ್ರು ರೆಡಿಯಾಗಿರಿ. ಅಂಕಲ್ ಯಾವಾಗ ಹೇಳ್ತಾರೋ ಅವಾಗ ಬೆಂಗಳೂರಿಗೆ ಹೋಗಬೇಕು. ಓಕೆ ಅಗಸ್ತ್ಯ, ನಾವಿಬ್ರು ರೆಡಿಯಾಗಿರ್ತೀವಿ. ಸರಿ, ಹಾಗಾದ್ರೆ ನಾನೇನು ಬರ್ತೀನಿ. ಈ ವಿಷಯನ ಮಾತ್ರ ಮಾಮ್ ಡ್ಯಾಡ್ಗೆ ತಿಳಿಸ್ಬೇಕು, ಬರಲಾ? ಸರಿ, ಹೋಗ್ಬಾ ಅಂತ ಅಗಸ್ತ್ಯ ಹೇಳಿದಾಗ ಅವನು ಎಲ್ಲರಿಗೂ ವಿದಾಯ ಹೇಳಿ ಅಲ್ಲಿಂದ ಮನೆ ಕಡೆ ಹೊರಟನು. ಅವನನ್ನು ನೋಡಿದ ಗಗನ್, ಅಗಸ್ತ್ಯ, ಸನ್ನಿ ಎಷ್ಟು ಬದಲಾಗಿದ್ದಾನಲ್ವಾ? ಹೌದು, ಅವನು ಬದಲಾಗಿದ್ದಾನೋ, ನನಗೆ ತುಂಬಾ ಖುಷಿ ಆಯಿತು.
ನಾವೆಲ್ಲರೂ ಕಂಪ್ನಿ ಜಾಯಿನ್ ಆದ್ಮೇಲೆ ಆ ಕಂಪ್ನಿ ಮೊದಲು ಯಾರ ಹೆಸರಲ್ಲಿ ಇತ್ತು ಅಂತ ಅವ್ನಿಗೆ ಗೊತ್ತಾಗ್ಬಾರ್ದು. ಅವನೀಗ ಬದಲಾಗಿದ್ದಾನಲ್ವಾ ಅಗಸ್ತ್ಯ, ಹೇಳ್ತಾರೆ ಏನಾಗುತ್ತೆ? ಅಂಕಲ್ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿದ್ದಾರೆ, ಹಾಗಾಗಿ ಯಾರು ಕೂಡ ಈ ವಿಷಯನ ಸನ್ನಿಗೆ ಹೇಳ್ಬಾರ್ದು. ಸರಿ ಅಗಸ್ತ್ಯ, ಹಾಗೇನೆ ಮಾಡೋಣ. ಅಗು, ಒಂದ್ ವೇಳೆ ನಾವು ಯಾರು ಅಂತ ವಿಲನ್ಗಳಿಗೆ ಗೊತ್ತಾದ್ರೆ ಏನ್ ಮಾಡೋದು? ನಾವು ಹೇಳಿದ್ರೇ ಯಾರಿಗಾದ್ರೂ ಗೊತ್ತಾಗೋದು, ಇಲ್ಲ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ನೀನು ನನ್ನ ಬಾಯಿ ಮುಚ್ಕೊಂಡಿದ್ರೆ ಎಲ್ಲರಿಗೂ ಒಳ್ಳೇದು. ನನಗೆ ನನ್ನ ಜೀವದ ಮೇಲೆ ಆಸೆ ಇದೆಯಪ್ಪ, ಹಾಗಾಗಿ ನಾನು ಯಾರಿಗೂ ಈ ವಿಷಯ ಹೇಳಲ್ಲ. ಜೀವದ ಮೇಲೆ ಎಷ್ಟು ಭಯ ನೋಡಿ ಅವಳಿಗೆ. ಮತ್ತೆ ಭಯ ಇರುತ್ತಾ? ನನಗಿನ್ನೂ ಚಿಕ್ಕ ಏಜು, ಇನ್ನೂ ಮದುವೆ ಆಗಿಲ್ಲ, ಮಕ್ಕಳು ಮಾಡ್ಕೊಂಡಿಲ್ಲ. ಮದುವೆಯಾಗಿ ಮಕ್ಕಳು ಮಾಡಿ ಮಕ್ಕಳಾದ್ಮೇಲೆ ಅವ್ರಿಗೂ ಚೆನ್ನಾಗಿ ಓದಿಸಿ ಮತ್ತೆ ಅವ್ರಿಗೆ ಮದುವೆ ಮಾಡಿಸಿ ಮೊಮ್ಮಕ್ಕಳು ನೋಡೋ ಆಸೆ ಇದೆ. ಅಲ್ಲಿ ತನಕ ನನಗೇನೂ ಆಗಲ್ಲ. ಅಯ್ಯೋ ಸಾಕು ಮಾಡಿ, ಮಾತಾಡಕ್ಕೆ ಬಿಟ್ಟರೆ ನಾನ್ ಸ್ಟಾಪ್ ಮಾತುಗಳು. ಈಗ ನಡಿ ಮನೆಗೆ ಹೋಗೋಣ ಅಂತ ಹೇಳಿ ಅವರೆಲ್ಲರೂ ಮನೆಗೆ ನಡೆದರು. ಮನೆ ಹತ್ತಿರ ಬರುತ್ತಿದ್ದಂತೆ ಅರ್ಜುನ್ ಅವರಿಗೆ ಎದುರಾದನು. ಅಗಸ್ತ್ಯ ಬೈಕ್ ನಿಲ್ಲಿಸಿ ಅವನ ಜೊತೆ ಮಾತನಾಡುತ್ತಿದ್ದಾಗ ಅರ್ಜುನನ ದೃಷ್ಟಿ ಅವಳ ಕಡೆಗೆ ಹೋಗುತ್ತಿತ್ತು. ಆದರೆ ಅವಳು ಕೋಪದಿಂದ ಅವನನ್ನು ನೋಡಿಯೂ ನೋಡದಂತೆ ಮಾಡಿದಳು. ಅಗಸ್ತ್ಯ ಆತ ಬೈಕಿನಿಂದ ಇಳಿದು ಮನೆಯೊಳಗೆ ಹೋಗುತ್ತಿದ್ದಾಗ ಅರ್ಜುನ್ ಅವಳನ್ನೇ ನೋಡತೊಡಗಿದನು. ಇಷ್ಟು ದಿನ ನಾನು ಇವಳನ್ನು ಅವಾಯ್ಡ್ ಮಾಡ್ತಾ ಇದ್ದೆ, ಆದರೆ ಈಗ ಇವಳು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ. ಕಾಲಚಕ್ರ ಹೇಗೆ ತಿರುಗುತ್ತಲ್ವಾ? ನಾನು ಇವಳನ್ನು ಅವಾಯ್ಡ್ ಮಾಡ್ತಿದ್ದಾಗ ನನಗೆ ಇವಳು ನೋವು ಗೊತ್ತಾಗ್ತಾ ಇರಲಿಲ್ಲ, ಆದರೆ ಈಗ ಇವಳು ಅವಾಯ್ಡ್ ಮಾಡಿದಾಗ ಆ ನೋವು ಏನು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ಅದೆಷ್ಟು ನೋವು ಅನುಭವಿಸಿದ್ಲೋ ಏನೋ. ನಾವಿಬ್ಬರು ಒಂದಾಗೋದು ಆ ದೇವರು ಕೂಡ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನಾವಿಬ್ಬರು ದೂರ ಆಗೋ ಕಾಲ ಬಂದ್ಬಿಡ್ತು. ಯಾರ್ಯಾರ ಹಣೆಯಲ್ಲಿ ಯಾರ್ಯಾರ ಹೆಸರು ಬರ್ತಿದ್ಯೋ ಅವರು ಅವ್ರಿಗೇನೆ ಸಿಗೋದು. ನನ್ನ ಹಣೆಯಲ್ಲಿ ಆ ದೇವ್ರು ಇವಳ ಹೆಸರು ಬರ್ದಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಈ ರೀತಿ ಆಗ್ತಾ ಇದೆ. ನಮ್ಮ ಖುಷಿಗಿಂತ ಇನ್ನೊಬ್ಬರ ಖುಷಿಗಾಗಿ ಬದುಕುತ್ತೆ ಜೀವನ ಅಂತ ಅಂದುಕೊಂಡ ಅವನು ಮನೆಯೊಳಗೆ ಹೋದನು. ಅಗಸ್ತ್ಯ ಮತ್ತು ಆದ್ಯಳ ರಿಸಲ್ಟ್ ಕೇಳಿ ಅವರ ತಂದೆ ತಾಯಿ ಮತ್ತು ಅಜ್ಜಿಗೆ ತುಂಬಾನೇ ಖುಷಿಯಾಯಿತು. ಇವರಿಬ್ಬರ ರಿಸಲ್ಟ್ಗೋಸ್ಕರ ಅಭಿಷೇಕ್ ರವರ ಆಫೀಸ್ಗೆ ರಜೆ ಹಾಕಿದ್ದರು. ಐಶ್ವರ್ಯರವರು ರಿಸಲ್ಟ್ ಬಂದ ಖುಷಿಗೆ ಅವರಿಬ್ಬರಿಗೆ ಶಾವಿಗೆ ಪಾಯಸ ಮಾಡಿ ತಂದು ಕೊಟ್ಟರು. ಎಲ್ಲರೂ ಖುಷಿ ಖುಷಿಯಾಗಿ ಶಾವಿಗೆ ಪಾಯಸವನ್ನು ತಿನ್ನತೊಡಗಿದರು. ನಂತರ ತನ್ನ ರೂಮ್ಗೆ ಬಂದ ಆದ್ಯ ಒಂದು ಸಲ ಕಿಟಕಿಯ ಕಡೆ ನೋಡಿದಳು. ಒಂದು ವಾರದ ನಂತರ ಇಂದು ಅವಳಿಗೆ ಯಾಕೋ ಕಿಟಕಿ ತೆಗೆಯುವ ಮನಸ್ಸಾಯಿತು. ಕಿಟಕಿ ಹತ್ತಿರ ಬಂದವಳು ಕಿಟಕಿಯನ್ನು ಓಪನ್ ಮಾಡಿದಳು. ಎದುರುಗಡೆ ಮನೆಯ ಬಾಲ್ಕನಿಯಲ್ಲಿ ಅರ್ಜುನ್ ನಿಂತಿದ್ದನು. ಈ ನನ್ನ ಮಗನಿಗೆ ಏನಾದರೂ ಮಾಡಿ ಉರಿಸ್ಬೇಕಲ್ವಾ ಅಂತ ಅಂದುಕೊಂಡ ಅವಳು, ಅಜ್ಜಿ ಎಲ್ಲಿದ್ದೀರಾ? ನನಗೆ 98% ಬಂದಿರೋ ಖುಷಿಗೆ ಏನಾದರೂ ಕೊಡಿಸಲ್ವಾ ನೀವು? ಮತ್ತೆ ದುಡ್ಡಿಲ್ಲ ಅಂತ ಹೇಳಿ ದುಡ್ಡಿನಿಂದ ಬೀಳಕ್ಕೆ ಹೋಗ್ಬೇಡಿ. ದುಡ್ಡು ಇವತ್ತು ಒಬ್ಬರ ಹತ್ರ ಇದ್ದರೆ ನಾಳೆ ಇನ್ನೊಬ್ಬರ ಹತ್ರ ಇರುತ್ತೆ. ಇವತ್ತು ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಏನಂತೆ, ನಾಳೆ ದಿವಸ ನಾನು ಕೂಡ ದುಡ್ಡು ಮಾಡಿ ಆಮೇಲೆ ತೋರಿಸ್ತೀನಿ ನಾನು ಏನು ಅಂತ. ನನ್ನನ್ನು ಕಾಲ ಕಸಕ್ಕಿಂತ ಕಡಿಯಾಗಿ ನೋಡಿದವ್ರ ಮುಂದೆ ತಲೆ ಎತ್ತಿ ನಿಲ್ತೀನಿ. ದುಡ್ಡಿದೆ ಅಂತ ಸ್ಟೇಟಸ್ ಮೇಂಟೈನ್ ಮಾಡ್ತಾರಲ್ವಾ ಫೀಲಿಂಗ್ಸ್ಗಳು ಇಲ್ಲದ ಕಮ್ಮಂಗಿಗಳು, ಅವ್ರಿಗೇನು ಗೊತ್ತು ದುಡ್ಡಿಗಿಂತ ಭಾವನೆಗಳೇ ಮುಖ್ಯ ಅಂತ. ನಾನು ಕೂಡ ದುಡ್ಡು ಮಾಡ್ತೀನಿ ಅಜ್ಜಿ, ನೀವು ನೋಡ್ತಾ ಇರಿ. ಅಜ್ಜಿ, ಓ ಅಜ್ಜಿ ಎಲ್ಲಿದ್ದೀರ ನೀವು? ಈಗೇನು ನೀವು ಕೂಡ ನನಗೆ ಟ್ರೀಟ್ ಕೊಡಲ್ವಾ ಅಂತ ಹೇಳುತ್ತಾ ಅರ್ಜುನನಿಗೆ ಕೇಳಿಸುವಂತೆ ಬೇಕು ಬೇಕಂತಲೇ ಜೋರಾಗಿ ಹೇಳತೊಡಗಿದಳು. ಆಗ ಅಲ್ಲಿಗೆ ಬಂದ ನೀಲಮ್ಮರವರು, ಏನೈತೆ, ಯಾಕೆ ಕಿರ್ಸ್ತಾ ಇದೆಯಾ ಅಂತ ಹೇಳುತ್ತಾ ರೂಮ್ ಒಳಗೆ ಬಂದವರು ಕಿಟಕಿಯ ಬಾಗಿಲು ತೆರೆದಿರುವುದನ್ನು ನೋಡಿದರು. ಆದ್ಯ, ಯಾಕೆ ಕಿಟಕಿ ಬಾಗಿಲು ತೆಗೆದಿದ್ಯಾ ಅಂತ ಹೇಳಿದವರು ಕಿಟಕಿ ಹತ್ತಿರ ಬಂದಾಗ ಎದುರುಗಡೆ ಮನೆಯ ಬಾಲ್ಕನಿಯಲ್ಲಿ ಅರ್ಜುನ್ ನಿಂತಿರುವುದನ್ನು ನೋಡಿದರು. ಇದಾ ವಿಷಯ? ಅವನಿಗೆ ಉರಿಸೋಕ್ಕೋಸ್ಕರ ಜೋರಾಗಿ ಮಾತಾಡ್ತಾ ಇದೆಯಾ? ನೀನು ಏನೇ ಹೇಳಿದ್ರೆ ದುಡ್ಡಿನ ಹಿಂದೆ ಬಿದ್ದವನು ಗೊತ್ತಾಗಲ್ಲ ಬಿಡೋದೆಲ್ಲ. ಬಡವನ ಕೋಪ ದೌಡಿಗೆ ಮೂಲ ಅಂತ ಹೇಳ್ತಾರಲ್ವ, ಹಾಗೆ ನೀನು ಎಷ್ಟು ಹೇಳಿದ್ರೆ ಅಷ್ಟೇ. ಸರಿ, ಈಗ ಕಿಟಕಿ ಬಾಗಿಲು ಮುಚ್ಚಿಬಿಡು, ಅವನು ನೋಡಿದ್ ಸಾಕು. ಅವನು ನೋಡಕ್ಕೆಲ್ಲ ಕಿಟಕಿ ತೆಗೆದಿದ್ದು, ಅವನನ್ನು ಉರಿಸೋಕ್ಕೋಸ್ಕರ ತೆರೆದಿರೋದು ಅಜ್ಜಿ. ಉರಿಸಿ ಆಯ್ತಲ್ವಾ, ಮುಚ್ಚಿಬಿಡಿ ಈಗ. ಅವನು ನೋಡಿದಷ್ಟು ನಿನಗೆ ನೋವು ಜಾಸ್ತಿ ಆಗುತ್ತೆ. ನೋವು ಜಾಸ್ತಿ ಆಗಬಾರ್ದಂದ್ರೆ ನೀನು ಅವನ ಗುಂಗಿನಿಂದ ಹೊರಬರಬೇಕು. ಖಂಡಿತವಾಗ್ಲೂ ಹೊರಬರ್ತೀನಿ ಅಜ್ಜಿ, ನೋಡ್ತಾ ಇರಿ. ಚೆನ್ನಾಗಿ ದುಡ್ಡು ಮಾಡಿ ಅವನ ಮುಂದೆ ಹೇಗೆ ಬದುಕಿ ತೋರಿಸ್ತೀನಿ ಅಂತ.
ನನ್ನನ್ನೇ ರಿಜೆಕ್ಟ್ ಮಾಡ್ದಲ್ವಾ, ಅವನ ಎದುರು ತಲೆ ಎತ್ತಿ ನಿಲ್ತೀನಿ. ಒಳ್ಳೇದಾಯ್ತು ಬಿಡು, ಒಳ್ಳೆ ಯೋಚನೆನೇ ಮಾಡ್ತಾ ಇದೆಯಾ. ಅಗಸ್ತ್ಯ ಪ್ರೀತಿ ಮಾಡಿ ಮೋಸ ಹೋದ, ನಿನ್ನ ಬಾಳುನ ಹಾಗೇನೇ ಆಯಿತು. ಇಬ್ಬರಿಗೆ ಸಿಕ್ಕಿರೋ ಜೋಡಿಗಳು ದುಡ್ಡಿನ ಪಿಶಾಚಿಗಳೇ ಇದ್ದಾರೆ. ಅಗಸ್ತ್ಯ ಹೇಗೆ ನೇಹಳ ನೆನಪಿನಿಂದ ಹೊರಬಂದನೋ ಹಾಗೆ ನೀನು ಕೂಡ ಅರ್ಜುನ ನೆನಪಿನಿಂದ ಹೊರಬರಬೇಕು, ಗೊತ್ತಾಯ್ತಾ? ಆಗಲೇ ಹೇಳಿದೆ ಅಲ್ವ ಅಜ್ಜಿ, ಅವ್ನ ನೆನಪಿಂದ ಹೊರ ಬರ್ತೀನಿ ಅಂತ. ಹೊರ ಬಂದೇ ಬರ್ತೀನಿ, ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಡಿ. ನಾನು ಯಾರು? ನಿಮ್ಮ ಮೊಮ್ಮಗಳು, ನಿಮ್ಮ ಹಾಗೇನೆ ಗಟ್ಟಿಗಿತ್ತಿ. ಯಾರೋ ಒಬ್ಬ ನಾನು ರಿಜೆಕ್ಟ್ ಮಾಡಿದೆ ಅಂತ ಹತ್ಕೊಂಡು ಕೂರುವಲ್ಲ, ಅವನಿಗೆ ತಕ್ಕ ಪಾಠ ನಾನು ಕಲಿಸ್ತೀನಿ. ಏನಾದರೂ ಮಾಡು, ಆದರೆ ಯಾರಿಗೂ ತೊಂದರೆ ಕೊಡೋದು ಚೆನ್ನಾಗಿದ್ರೆ ಸಾಕು. ಅವನನ್ನು ಬಿಟ್ಟು ನಾನು ಬೇರೆ ಯಾರಿಗೂ ತೊಂದರೆ ಕೊಡಲ್ಲ ಅಜ್ಜಿ, ಅವನನ್ನಂತೂ ಸುಮ್ಮನೆ ಬಿಡಲ್ಲ. ಸರಿ, ಈಗ ಕಿಟಕಿ ಬಾಗಿಲು ಮುಚ್ಚಿಬಿಡು ಅಂತ ಅವ್ರು ಹೇಳಿದಾಗ ಅವಳು ಜೋರಾಗಿ ಕಿಟಕಿಯ ಬಾಗಿಲನ್ನು ಮುಚ್ಚಿದಳು. ಅವಳು ಕಿಟಕಿ ಮುಚ್ಚಿದ ಸದ್ದು ಅವನ ಕಿವಿಗೆ ಬಿದ್ದಾಗ ಅವಳ ಮನೆ ಕಡೆ ನೋಡಿದನು. ಕಿಟಕಿ ಮುಚ್ಚಿತ್ತು. ಇದನ್ನು ನೋಡಿದ ಅವನು, ನನ್ಗೆ ಗೊತ್ತು ನೀನು ನನ್ನನ್ನೇ ನೋಡಿ ನನಗೆ ಒರೆಸ್ಬೇಕಂತಲೇ ಜೋರಾಗಿ ಮಾತಾಡಿರ್ತಂತ. ಇಷ್ಟು ಬೇಗ ನನ್ನ ದ್ವೇಷ ಮಾಡೋಕ್ಕೆ ಶುರು ಮಾಡಿದ್ಯಾ? ದ್ವೇಷ ಮಾಡಲೇಬೇಕಲ್ವಾ? ಯಾಕಂದರೆ ನಾನು ನಿನ್ನನ್ನು ಅಷ್ಟೊಂದು ಅಳಿಸ್ಬಿಟ್ಟಿದ್ದೆ. ನೀನು ನನ್ನನ್ನು ದ್ವೇಷ ಮಾಡ್ತಾ ಇದ್ರೆ ನನ್ನ ಎದೆಗೆ ಮುಳ್ಳು ಚುಚ್ಚಿದ ಹಾಗೆ ಆಗುತ್ತೆ. ನೋವು ತಡೆದುಕೊಳ್ಳುವ ಕಷ್ಟ ಆಗ್ತಾ ಇದೆ. ಏನು ಮಾಡಲಿ? ಎಲ್ಲ ಸಹಿಸ್ಕೊಳ್ಳಬೇಕು. ನನ್ನ ಲೈಫಲ್ಲಿ ಇನ್ಮೇಲೆ ಬರೀ ನೋವು ಅಷ್ಟೇನೆ. ನೀನು ದ್ವೇಷನ ಸಹಿಸ್ಕೊಂಡು ನೋವನ್ನು ಅನುಭವಿಸ್ತಾ ಇರಬೇಕಷ್ಟೇ ಅಂತ ಅಂದುಕೊಳ್ಳುತ್ತಾ ಮನೆಯೊಳಗೆ ಹೋದನು. ಕತೆ ಮುಂದುವರಿದು. ಮುಂದಿನ ದಿನಗಳಲ್ಲಿ ಆದ್ಯ ಅರ್ಜುನನಿಗೆ ಯಾವ ರೀತಿಯಿಂದ ಉರಿಸುತ್ತಾಳೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.